ಎಲ್ರಿಗೂ ನಮಸ್ಕಾರ. ನಾನೀಗ ಶಿವನ ಸಂಸಾರ ಎಂಬ ಕಥೆಯನ್ನು ಓದಲಿದ್ದೇನೆ. ಶಿವ ಪಾರ್ವತಿಯವರು ಒಂದಿನ ಕೈಲಾಸದಲ್ಲಿದ್ದಾಗ ಶಿವನ ಮುಡಿಯಲ್ಲಿ ಗಂಗೆ ಕುಳಿತುಕೊಂಡಿರ್ತಾರೆ. ಅದೇ ಶಿವನ ತೊಡೆಯ ಮೇಲೆ ಪಾರ್ವತಿ ದೇವಿಯವರು ಕುಳಿತುಕೊಂಡಿರ್ತಾರೆ. ಹೀಗಿರುವಾಗ ಒಂದಿನ ಶಿವನಿಗೆ ಬೇಸರವಾಗಿ, ಪಾರ್ವತಿ, ನೀನೊಂದಿಷ್ಟು ಕೆಳಗಿಳಿ, ನಾನು ಹೊರಗೆ ತಿರುಗಾಡಿಕೊಂಡು ಬರುತ್ತೇನೆ ಅಂತ ಶಿವ ಹೇಳ್ತಾರೆ. ಆಗ ತಕ್ಷಣವೇ ಪಾರ್ವತಿ ಹೇಳ್ತಾರೆ, ಶಿವನೇ, ನಿಮ್ಮಲ್ಲಿ ಏನಾದರೂ ನ್ಯಾಯ, ನೀತಿ, ಧರ್ಮ ಇದೆಯೇ ಅಂತ. ಆಗ ಗಾಬರಿಯಾದ ಶಿವ ಹೇಳ್ತಾರೆ, ಏನಾಯ್ತು, ನನ್ನಿಂದ ಅಂತಹ ಅಧರ್ಮ ಕಾರ್ಯ ಅಂತಾರೆ. ಆಗ ಪಾರ್ವತಿ ಹೇಳ್ತಾರೆ, ಇನ್ನೇನು ಆಗಬೇಕು, ಮೊದಲು ಮುಡಿಯ ಮೇಲಿರುವವರನ್ನು ಕೆಳಗಿಳಿಸಿರಿ, ಆಮೇಲೆ ನಾನು ಕೆಳಗಿಳಿಯದಿದ್ದರೆ ಕೇಳಿರಿ ಅಂತ ಪಾರ್ವತಿ ಹೇಳ್ತಾರೆ. ಆಗ ಮುಡಿಯಲ್ಲಿದ್ದ ಗಂಗೆಗೆ, ನೀವು ಸ್ವಲ್ಪ ಕೆಳಗಿಳಿಯುತ್ತೀರಾ ಅಂತ ಶಿವ ಕೇಳ್ತಾರೆ. ಆಗ ಗಂಗೆ ಉತ್ತರಿಸುತ್ತಾರೆ, ಮೊದಲು ಕೆಳಗಿರುವವರನ್ನು ಇಳಿಸಿರಿ, ಬಳಿಕ ನಾನು ಇಳಿಯುತ್ತೇನೆ ಅಂತ ಹೇಳ್ತಾರೆ ಗಂಗೆ. ಹಾಗಾದರೆ ನೀವ್ಯಾರೂ ಕೆಳಗಿಳಿಯುವುದು ಬೇಡ ಎಂದು ಶಿವ ಮುನಿಸಿಕೊಂಡು ಮೌನವಾಗಿ ಬಿಡ್ತಾರೆ. ಹೀಗೇನೆ ಸಂಸಾರವೆಂದರೆ ಸಮಸ್ಯೆಗಳಿರುವುದು ಸ್ವಾಭಾವಿಕ. ಮಾನವನಾದ್ರೇನು, ದೇವಮಾನವನಾದ್ರೇನು, ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದದ್ದೇ. ಅವುಗಳನ್ನು ಜಾಣತನದಿಂದ ಪರಿಹರಿಸಿಕೊಳ್ಳಬೇಕು ಅಥವಾ ಸಹಿಸಿಕೊಳ್ಳಬೇಕು. ಅದು ಬಿಟ್ರೆ ಬೇರೆ ಉಪಾಯವೇ ಇಲ್ಲ ಎಂದು ಪೂಜ್ಯಶ್ರೀಯವರು ಹೇಳಿದ್ದಾರೆ. ಧನ್ಯವಾದಗಳು.